ಓಕೆ, ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ DK16 ಯೂಟ್ಯೂಬ್ ಚಾನಲ್ ಚಿತ್ರದುರ್ಗ. ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ಒಂದು ಸಿಬ್ಬಂದಿ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಒಂದು ಗಲೀಜಾಗಿರೋ ಜಾಗದಲ್ಲಿ ರಂಗೋಲಿ ಹಾಕ್ತಿದ್ದಾರೆ. ಯಾಕೆ ಹಾಕ್ತಿದ್ದಾರೆ ಅಂತ ನಾವು ಕೇಳೋಣ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದರೆ ಇವರು ಯಾರು? ಈ ನಗರಸಭೆ ಸಿಬ್ಬಂದಿನ, NGOದವರ, ಈ ಸ್ವಯಂ ಪ್ರೇರಿತವಾಗಿ ಬಂದವರ, ಇವ್ರ ಬಗ್ಗೆ ನಾವು ಮಾಡಲೇಬೇಕು. ಯಾಕಪ್ಪ ಅಂದರೆ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಚಿತ್ರದುರ್ಗದ ನಗರದಲ್ಲಿ. ಇಲ್ಲಿ ನೋಡ್ತಿರ್ಬೋದು ನೀವು, ತುಂಬ ಗಲೀಜಾಗಿ ತುಂಬ ಜನ ಇಲ್ಲೆಲ್ಲ ಗಲೀಜು ಮಾಡ್ತಾಯಿದ್ದಾರೆ. ಅಂಥ ಜಾಗದಲ್ಲಿ ಬಂದು ಕ್ಲೀನ್ ಮಾಡಿ ಇಲ್ಲಿ ಒಂದು ರಂಗೋಲಿ ಹಾಕ್ತಿದ್ದಾರೆ ಅಂತಂದರೆ ಇದು ವಿಶೇಷವಾಗಿರುತ್ತೆ ಇದು. ಹಂಗಾಗಿ ನಮ್ಮ ಅಕ್ಕ ತಂಗಿಯರು ತುಂಬ ಜನ ನಿಂತಿದ್ದಾರೆ ಇಲ್ಲಿ. ಅವರನ್ನ ಮಾತಾಡಿಸ್ಬಿಡೋಣ. ಓಕೆ ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಶ್ವೇತಾ ಮೇಡಮ್. ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು ಮೇಡಮ್? ನಿಮ್ಮ ಹೆಸರು ಮೇಡಮ್? ಓಕೆ ಮೇಡಮ್, ಇದು ನೀವು ಏನು ನಗರಸಭೆ ಸಿಬ್ಬಂದಿನ, ಇಲ್ಲ NGOದವರ, ಯಾವ ಇದಕ್ಕೆ ಸಂಬಂಧಪಟ್ಟವ್ರು ನೀವು? ಓಕೆ, ID ಕಾರ್ಡ್ ಇದೆ ನೀವು, ಹಂಗಾರೆ ನಗರಸಭೆ ಅಂದ್ಕೊಂಡಿದ್ದೆ ನಾನು. ಓಕೆ, ಈ ಕೆಲಸ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲಿ ತುಂಬಾ ಗಲೀಜ್ ಮಾಡ್ತಾರಲ್ಲ, ಹ್ಞೂ ಮೇಡಮ್. ಆ ಗಲೀಜ್ ಮಾಡಬಾರ್ದು ಇಲ್ಲಿ. ಓ, ಈ ರಂಗೋಲಿ ಹಾಕಿದ್ರೆ ಗಲೀಜ್ ಮಾಡೋದು ಕೈ ಬಿಡ್ತಾರೆ ಅಂತ. ಮಾಡಲ್ಲ ಅಂತ ಒಂದು ಇದು. ಕಸ ತಗೊಂಡು ತುಂಬಾ ಜನ ತಗೊಂಡು ಹಾಕೋಗ್ತಾರೆ. ಅದು ಹಾಕ್ಬಾರ್ದು, ಎಲ್ಲಂದ್ರಲ್ಲಿ ಹಾಕ್ಬಾರ್ದು. ಕಸ ಮನೆವರೆಗೂ ಗಾಡಿ ಬರುತ್ತೆ, ಗಾಡಿಗೆ ಹಾಕಿದ್ರೆ ಒಳ್ಳೇದು ಅಂತ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಈ ಚಿತ್ರದುರ್ಗ ಸಿಟಿ ತುಂಬ ಈ ಥರ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಗಲೀಜಿದೆ ಅಲ್ಲೆಲ್ಲ ಮಾಡ್ತಾ ಇದ್ದೀರಾ? ಈ ಥರ ಮಾಡ್ತಾ ಇದ್ದೀರಾ? ಆ ಥರ ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ಮುಂದುವರಿಸಿ. ನಾನು ಇದು ವಿಡಿಯೋ ಮಾಡ್ತೀನಿ. ನೋಡಿ, ಇಲ್ಲಿ ಹಸಿ ಕಸ ಅಂತ ಮಾಡಿದ್ದಾರೆ. ನೋಡಿ, ಈ ಥರ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಜನಗಳಿಗೆ. ಓಕೆ, ಇಲ್ಲಿ ಒಣ ಕಸ ಅಂತ ಹಾಕಿದ್ದಾರೆ. ಓಕೆ, ಪೂರ್ತಿ ವಿಡಿಯೋ ಮಾಡಿಬಿಡೋಣ. ನೋಡಿ, ನಮ್ಮ ನಗರ ನೀವು ಕಾಣ್ತಿರ್ಬೋದು. ನಮ್ಮ ನಗರ, ಸ್ವಚ್ಛ ನಗರ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ನಮ್ಮ ಅಕ್ಕ ತಂಗಿಯರು ಈ ಕಾರ್ಯ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ನಗರದಲ್ಲಿ. ಕಾಣ್ಬೋದು ನಗರಸಭೆ, ಕಾಣ್ಬೋದು ನೀವು ನಗರಸಭೆ ಚಿತ್ರದುರ್ಗ 2026ನೇ ಇಸ್ವಿ. ಒಂದು ಸ್ವಚ್ಛತೆಯ ಕೊಡುಗೆ. ಕಾಣ್ಬೋದು ಸ್ನೇಹಿತರೆ ನೀವು. ಈ ಥರ ನಾನು ತುಂಬ ದಿನ ನೋಡ್ತಾ ಇದ್ದೀನಿ. ಬೇರೆ ಬೇರೆ ಕಡೆ ಎಲ್ಲ ಏರಿಯಾದಲ್ಲೆಲ್ಲ ಈ ಥರ ರಂಗೋಲಿ ಬಿಟ್ಟು ಯಾರು ಬಿಡ್ತಾರೆ ನಾನು ಕೂಡ ಕುತೂಹಲದಲ್ಲಿದ್ದೆ. ಇವತ್ತು ನಮ್ಮ ಅಕ್ಕ ತಂಗಿ ನಮ್ಮ ಕಣ್ಣೆದ ಗಿಡ ಬಂದರು. ಹಂಗಾಗಿ ಈ ಸ್ಪಾಟ್ ನೋಡಿದ್ರೆ ನಾವು ಇಲ್ಲಿ PVS ಹಾಸ್ಪಿಟಲ್ ಅಂತ ಇದೆ ಇಲ್ಲಿ. ಮತ್ತು ಇಲ್ಲಿ ನಮ್ಮ MP ಒಂದು ಕಚೇರಿ ಇದೆ. ಕಾಣ್ಬೋದು ನೀವು. ಗೋವಿಂದ ಕಾರಜೋಳ ಅವ್ರದ್ದು ಒಂದು ಕಚೇರಿ ಕೂಡ ಇದೆ. ಇದರ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಗಲೀಜು ಏರಿಯಾನ ಸ್ವಚ್ಛತೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ತಂಗಿಯರು. ಕಾಣ್ಬೋದು ನೀವು. ಗೋವಿಂದ ಕಾರಜೋಳ ಅವರ ಒಂದು ಕಚೇರಿ ಇದು. ಕಾಣ್ಬೋದು, ಜನಸಂಪರ್ಕ ಕಚೇರಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಾಲಯ. DT ಶ್ರೀನಿವಾಸ್, DTS ಶಾಸಕರು, ವಿಧಾನ ಪರಿಷತ್, ಇವ್ರದ್ದು ಕೂಡ ಕಾರ್ಯಾಲಯ ಇಲ್ಲೇ ಇದೆ. ಕಾಣ್ಬೋದು ನೀವು. ಹಾಗೆ ಹೋದರೆ PVS ಹಾಸ್ಪಿಟ್ಲ್ ಇದೆ. ಕಾಣ್ಬೋದು ನೀವು. ನಾನು NGO ಗಾಡಿ ಈ ಕಡೆ ನಾನು ಒಂದು ರೋಡಲ್ಲಿ ಹೋಗ್ತಾ ಇದ್ದೆ. ನೋಡಿ, ಅವ್ರದ್ದು ಹೆಣ್ಮಕ್ಳು ಮಾಡೋ ಕೆಲಸ ತುಂಬ ಇಷ್ಟ ಆಗಿ ನಾನು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.